ಡಿಯರ್ ಸ್ಟೂಡೆಂಟ್ಸ್, ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು ಸ್ನೇಹ ಸಂಬಂಧ. ಅದರ ಪ್ರತಿರೂಪವೇ ನಮ್ಮ ಕಾಲೇಜಿನಲ್ಲಿ ಓದ್ತಿರೋ ರೇಖಾ ಮತ್ತು ಗೀತಾ. ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರಿಬ್ಬರು ಉತ್ತಮ ಕಲಾವಿದೆಯರು ಅಂತ ತೋರ್ಪಡಿಸಿದ್ದಾರೆ. ಆದಿ ಕಾಲದಿಂದಲೂ ನಾನಾ ರೀತಿಯ ಶೋಷಣೆಗೆ ಸಿಕ್ಕಿ ನಲಿಗೆ ಹೋಗ್ತಿರೋ ಸ್ತ್ರೀ ಕುಲಕ್ಕೆ ಜಾಗೃತಿ ಮೂಡಿಸಿ ಕಣ್ತೆರೆಯುವಂತೆ ಮಾಡಿದ್ದಾರೆ. ಇವರಿಬ್ಬರಲ್ಲಿ ವಿಜೇತೆ ಯಾರು ಅಂತ ನಿರ್ಧರಿಸೋದು ಕಷ್ಟವಾಗಿದೆ. ಇವರ ಸ್ನೇಹ ಶಾಶ್ವತವಾಗಿರ್ಲಿ ಅಂತ ಹಾರೈಸ್ತಾ ಈ ಒಂದೇ ಬಹುಮಾನನ ಇಬ್ಬರಿಗೂ ಸೇರಿಸಿ ಕೊಡ್ತಿದ್ದೀವಿ. ಮಾನ್ಯ ಪ್ರಿನ್ಸಿಪಲ್ ಅವರು ನಮ್ಗೆ ಆಶೀರ್ವಾದ ಮಾಡಿ ಈ ಬಹುಮಾನನ ಕೊಟ್ಟಿದ್ದಾರೆ. ದೇಹ ಎರಡಾದ್ರೂ ಪ್ರಾಣ ಒಂದೇ ಆಗಿರೋ ನಾವು ಯಾವ ಆಸೆಯಿಂದ ಈ ಪ್ರದರ್ಶನನ ಮಾಡಿದ್ವೋ ಆ ಆಸೆನ ನೆರವೇರಿಸೋ ಅಂತ ಪ್ರಥಮ ಜೋಡಿಗೆ ಈ ಬಹುಮಾನನ ಮದುವೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ವಿನಯದಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾರು ಇವತ್ತು ತಡವಾಗಿ ಬರ್ತೀನಿ ಅಂತ ಹೇಳಿರಲ್ಲ ಅಮ್ಮವ್ರು, ಯಾಕೆ ಗಾಬರಿ ಪಡ್ತೀರಾ? ನನಗೂ ಗೊತ್ತು ಕಣೋ. ಡ್ಯಾಡಿ 10 ಗಂಟೆಗೆ ಸರಿಯಾಗಿ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದವಳು 11 ಗಂಟೆ ಆದ್ರೂ ಬರ್ಲಿಲ್ವಲ್ಲೋ. ಏನೋ ತಾಯಿಲ್ಲದ ಮಗು ಅಂತ ಸುಖವಾಗಿ ಸಾಕಿದ್ದಕ್ಕೆ ಈ ಮನೆಗೆ ಮಹಾರಾಣಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ ಅವಳು. ನನಗೆ ಸಿಟ್ಟು ಬಂದ್ರೆ ಹಿಟ್ಲರ್ ಆಗ್ತೀನಿ ಅಂತ ಗೊತ್ತಿಲ್ಲ ಅವಳಿಗೆ. ಇವತ್ತು ಅವಳ ಮನೆಗೆ ಬರ್ಲಿ, ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೀವ್ಯಾರಾದ್ರೂ ಅಡ್ಡ ಬಂದ್ರು ಒಬ್ಬೊಬ್ಬರನ್ನ ಸುಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಡ್ಯಾಡಿ, ಯಾರನ್ನ ಡ್ಯಾಡಿ ಸುಟ್ಟು ಆಚೆಗೆ ಬಿಸಾಕೋದು? ಯಾರನ್ನೂ ಇಲ್ಲಮ್ಮ, ಸಿಗರೇಟ್ನ. ಡ್ಯಾಡಿ, ಸಿಗರೇಟ್ ಸೇದೋಕ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಈ ಬೇಟಿ ಮಗಮ್ಮ ಬೇಡ ಕಡೋ. ಡಾಕ್ಟ್ರು ಜೊತೆಗೆ ನಾನು ಡಾಕ್ಟ್ರು ಹೇಳಿದ್ದಾರೆ ಸೇದ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಇವತ್ತೊಂದ್ ದಿವಸ ಒಂದು ಸಿಗರೇಟ್ ಸೇದ್ಬಿಡಿ ಯಜಮಾನ್ರೆ ಅಂತ ಬಲವಂತವಾಗಿ ಬಂದು ಮುಂದೆ ಇಟ್ಬಿಟ್ನಮ್ಮ. ಹಾಳಾದ ಚಪಲ ಒಂದು ಸೇದ್ಬಿಟ್ಟೆ. ಇನ್ಮೇಲೆ ಸತ್ಯವಾಗ್ಲೂ ಸೇದಲ್ಲಮ್ಮ, ಸತ್ಯವಾಗ್ಲೂ ಸೇದಲ್ಲ. ಎಷ್ಟೊತ್ತಾಯ್ತಮ್ಮ ಬಂದು? ಮುದ್ದಿಂದ ಸಾಕಿದ್ದಕ್ಕೆ ಮಹಾರಾಣಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ನೀವು ಬೈತಿದ್ರಲ್ಲ, ಆಗ ಸಿಟ್ಟು ಬಂದ್ರೆ ಹಿಟ್ಲರ್ ಆಗ್ತೀನಿ ಕೂಗಾಡ್ತಿದ್ರಲ್ಲ, ಆಗ ನಾನು ಹಾಗನ್ನೆ. ಈ ರ್ಯಾಸ್ಕಲ್ ಹೇಳು ಅಂದ ನಾನು ಯೋಚನೆ ಮಾಡದೆ ಹೇಳ್ಬಿಟ್ಟೆಮ್ಮ. ಸಾರಿ ಮರಿ. ಇದು ಅದೆಲ್ಲ ಏನು ಹೇಳ್ಬೇಡ. ನಿಮ್ಮ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂತು ತಾನೆ? ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮ್ಮಿಬ್ಬರಿಗೂ ಸ್ಪೆಷಲ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಗೀತಾ, ನಿನಗೋಸ್ಕರ ಸ್ಪೆಷಲ್ ಸ್ವೀಟ್ ಮಾಡಿಸಿದೀನಿ. ನೋಡಿದ ಕೂಡ್ಲೆ ನಿನ್ನ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಯಸ್, ತಗೋ ನೋಡು. ಅಲ್ಲ, ಇಂಥ ಒಳ್ಳೆ ಸ್ವೀಟ್ ತಂದಿಟ್ಟಿರುವಾಗ ಇದನ್ನ ಕತ್ತರಿಸ್ಕೊಂಡು ತಿನ್ನಕ್ಕೆ ಒಂದ್ ಚಾಕು ಇಡಬಾರ್ದೆ? ಕತ್ತರಿಸೋಕೆ ಚಾಕುನ? ಆ ಸ್ವೀಟ್ ಇಟ್ಟಿಲ್ವೇನೋ? ಡ್ಯಾಡಿ, ಆ ಸ್ವೀಟ್ ಇಟ್ಟಿರೋದು. ಇದನ್ನ ಕತ್ತರಿಸ್ಕೊಂಡೇ ತಿನ್ಬೇಕು. ಏನ್ ಸ್ವೀಟೇ ಅದು? ಡ್ಯಾಡಿ ಬಹಳ ಬುದ್ಧಿವಂತಿಕೆಯಿಂದ ನನ್ ಮದ್ವೆಗೆ ಹುಡುಗನ್ ತೋರಿಸ್ತಾ ಇದ್ದಾರೆ. ನೋಡಮ್ಮ, ನೋಡು. ಹುಡುಗ ಡಾಕ್ಟ್ರಮ್ಮ, ಹೆಸರು ಮುರಳಿ ಅಂತ. ನಮ್ ಗೀತನಿಗೆ ಸರಿಯಾಗಿ ಜೋಡಿ ಅಲ್ವೇನಮ್ಮ? ಅಲ್ವೇನಮ್ಮ? ಡ್ಯಾಡಿ, ನಿಮ್ಗೆ ಎಷ್ಟ್ ಸಲ ಹೇಳೋದು ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ ಅಂತ? ಗೀತಾ, ನಿನಗೆ ಅರ್ಥವಾಗೋದಿಲ್ಲಮ್ಮ, ನಿನಗೆ ಅರ್ಥವಾಗೋದಿಲ್ಲ. ನೀನಾದ್ರೂ ಸ್ವಲ್ಪ ಹೇಳಮ್ಮ. ಯಾಕೆ ನಿಮ್ ಡ್ಯಾಡಿನ ಇಷ್ಟೊಂದು ಗೋಳು ಕೋತೀಯಾ? ರೇಖಾ, ನಾನೇನ್ ಗೋಳು ಹುಯ್ಕೋತಾ ಇಲ್ವೇ? ನೋಡು, ನಾನಿನ್ನೂ ಡಬಲ್ ಗ್ರಾಜುಯೇಟ್ ಆಗ್ಬೇಕು. ಮೇಜರ್ ಮಹದೇವನವ್ರ ಮಗಳು ದೊಡ್ಡ ವಿದ್ಯಾವಂತೆ, ಬುದ್ಧಿವಂತೆ. ಇಂಥ ಮಗಳನ್ನ ಪಡಿಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದ್ರು ಅಂತ ಎಲ್ಲರೂ ಹೊಗಳ್ಬೇಕು. ಅದನ್ನ ನೋಡಿ ನಮ್ ಡ್ಯಾಡಿ ಸಂತೋಷ ಪಡ್ಬೇಕು ಅಲ್ವಾ ಡ್ಯಾಡಿ? ಕರೆಕ್ಟ್ ಕರೆಕ್ಟ್. ನಾನು ಸಂತೋಷ ಪಡ್ತೀನಿ. ಓದು, ಎಲ್ಲಿವರೆಗೂ ಬೇಕಾದ್ರೂ ಓದು. ಬೇಡ ಅಂತ ಹೇಳೋ ಬಡ್ಡಿ ಮಗನಿಗೆ ಬಂದೂಕ ತಗೊಂಡು ಅನ್ಸ್ಬಿಡ್ತೀನಿ. ನಾನು ಅಷ್ಟೇ. ನನ್ ಯಾರಾದ್ರೂ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ರೆ ಬಿಡ್ತೀನಿ. ಅಂತೂ ಮಗಳ ಮದುವೆಯನ್ನು ವಿಜೃಂಭಣೆ ಮಾಡಿ ಮುಗಿಸಿಬಿಟ್ರಿ ಅನ್ನಿ. ಎಲ್ಲ ನಿಮ್ಮ ಆಶೀರ್ವಾದ ದೀಕ್ಷಿತ್ರೆ. ನೀವೇ ಜಾತಕ ನೋಡಿ ಒಳ್ಳೆ ಮನತನದ ಹುಡುಗ ಸಿಗ್ತಾನೆ ಅಂದ್ರಿ. ನಿಮ್ ಮಾತು ಅಕ್ಷರಶಃ ನಿಜ ಆಯ್ತು ನೋಡಿ. ಒಳ್ಳೆ ಡಾಕ್ಟರ್ ಆಗಿರೋ ವರನೇ ಸಿಕ್ದ. ಇದನ್ನ ಒಳಗಡೆ ಇಡಿಸ್ತೀರಾ? ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅಮ್ಮ ರೇಖಾ, ಬಂದೇಪ್ಪ. ಇದನ್ನ ಒಳಗಿಡಮ್ಮ. ಸರಿಪ್ಪ. ನಿಮ್ ಮಗಳು ಏನೋತಿದ್ದಾಳೆ? BA ಪೂರ್ತಿ ಆಯ್ತು. ಸುಮ್ಮನೆ ಮನೇಲಿ ಕೂತಿರೋದು ಯಾಕೆ ಅಂತ ಟೈಪಿಂಗ್ ಹೋಗ್ತಿದ್ದಾಳೆ. ಮದುವೆಗೆ ಯಾರನ್ನಾದ್ರೂ ವರನ ಹುಡುಕ್ತಿದ್ದೀರಾ?
ನನ್ನ ಮಗಳಿಗೆ ವರ ಹುಡುಕ್ಬೇಕಾಗಿಲ್ಲ ಸೀತಾರಾಮಯ್ಯನವರೇ. ನನ್ನ ಮಗಳ ಜಾತಕ ನನಗೆ ಚೆನ್ನಾಗಿ ಗೊತ್ತು. ಅವಳದು ಸೀತಾಮಾತೆ ಜಾತಕ ಕಣ್ರಿ. ಸಕಲ ಗುಣಾಭಿರಾಮನಂತವನು, ಸರ್ವ ಸಂಪನ್ನನಾದಂತಹ ವರ ಅವಳನ್ನ ಹುಡ್ಕೊಂಡು ತಾನೇ ಬರ್ತಾನೆ, ನೋಡ್ತೀರಿ. ಅಂತ ಇದರ ಮೊಂಡಾಟ ಹಿಡ್ದಿದ್ಯಲ್ಲ, ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ಏನು ಮದ್ವೆನಾ? ನಮ್ ದೇಶದಲ್ಲಿ ಹೆಂಡ್ತಿಂದ್ರೆ ಏನು ಅಂತ ಗೊತ್ತಾ? ಏನು? ದುಡಿಯೋ ಯಂತ್ರ. ಮದ್ವೆ ಆದ್ಮೇಲೆ ಹಗಲೆಲ್ಲ ಮನೆ ಚಾಕ್ರಿ, ರಾತ್ರಿ ಗಂಡನ್ ಚಾಕ್ರಿ, ಬೆಳಗ್ಗೆದ್ರೆ ಮಕ್ಕಳ ಚಾಕ್ರಿ. ಯಾರಿಗ್ ಬೇಕಮ್ಮ ಈ ಕಿರಿಕಿರಿ? ನಿನ್ ತಲೆ. ಮದುವೆ ಅನ್ನೋದು ಪತಿ ಪತ್ನಿಯರ ಅನುರಾಗ ಬಂಧನ. ಹೊಲ್ಡಾನ್ ಅವೆರಡು ಕನ್ನಡ ಪಿಕ್ಚರ್ಸ್ ಹೆಸರು ಕಣೆ. ಮದುವೆ ಸೆಟಪ್ ನಾನ್ ಹೇಳ್ತೀನಿ ಕೇಳು. ಅತ್ತೆ ಮನೆ ಅನ್ನೋದು ಒಂದ್ ಅಡವಿ. ಅಲ್ಲಿ ಹಸಿವಿನಿಂದ ಕಾದಿರೋ ಹುನೆಯಿಂದ ಹಿಡಿದು ಒಳಸಂಚು ಮಾಡೋ ಗುಳ್ಳೆ ನರಿವರೆಗೂ ಎಲ್ಲಾ ತರದ ಪ್ರಾಣಿಗಳು ಇರುತ್ತೆ. ವರದಕ್ಷಿಣೆ ಅನ್ನೋ ಟಿಕೆಟ್ ತಗೊಂಡು ಆ ಝೂಗ್ ಹೋಗೋದು ಶುದ್ಧ ಅವಿವೇಕ ಕಣೆ. ಕೈವಾರ ನಾರಾಯಣಪ್ಪನ ಮೊಮ್ಮಗಳು ಕಾಲಜ್ಞಾನ ಹೇಳ್ತಿದ್ದಾಳೆ ನೋಡು. ಒಂದಲ್ಲ ಒಂದಿನ ನೀನು ಕೂಡ ಗಂಡ ಕಟ್ಟೋ ತಾಳೆಗೆ ತಲೆ ಬಾಗ್ಲೇಬೇಕು. ಇದೇ ನನ್ ಶಾಪ. ನಿನ್ ಶಾಪ ಕಷ್ಟೊಂದ್ ಪವರಿದ್ರೆ ನಿನ್ ಗಂಡನೇ ಕಟ್ಕೋತೀನಿ ಏನು? ಒಳ್ಳೇದಾಯ್ತು ಬಿಡು, ಜೀವನ ಪರ್ಯಂತ ಇಬ್ರು ಒಟ್ಟಿಗೆ ಇರ್ಬೋದು. ಅಲ್ಲೋಡು, ನೆನೆದವ್ರ ಮನದಲ್ಲಿ ಅನ್ನೋ ಹಾಗೆ ಬಂದ್ರು ನಿನ್ನ ದುಷ್ಯಂತ ಮಹಾರಾಜ. 100 days ಗ್ಯಾರಂಟಿ ಶ್ರೀಧರ್, ಬನ್ನಿ. ಅದೇ ಬಾಯಿಂದ ನಿಮ್ ಸ್ನೇಹಿತೆ ರೇಖಾಗೂ 100 ವರ್ಷ ಸ್ಯಾಂಕ್ಷನ್ ಮಾಡ್ಬಿಡಿ. ಇಬ್ರು ಹಾಯಾಗಿ ಓಡಾಡ್ಕೊಂಡಿರ್ತೀವಿ. ಬರೀ ಓಡಾಡ್ಕೊಂಡಿರೋದಕ್ಕೆ 100 ವರ್ಷ ಬೇಕಾ? ಮದ್ವೆ ಯಾವಾಗ? ಕೋಪ ಮಾಡ್ಕೋಬೇಡಿ, ಪರೀಕ್ಷೆ ಮುಗೀತು. ಇವತ್ತೇ ಊರ್ಗ್ ಹೋಗಿ ನಮ್ ತಂದೆ ತಾಯಿ ಹತ್ರ ಮಾತಾಡಿ ಮದ್ವೆಗೆ ಒಪ್ಸ್ಬಿಡ್ತೀವಿ. ಏನು? ಮದುವೆ ಆಗೋಕೆ ಹುಡುಗಿ ನೋಡಿದ್ಯಾ? ಹೌದಮ್ಮ, ರೇಖಾ ಅಂತ ಹೆಸರು, BA ಓದಿದ್ದಾಳೆ. ಹುಡುಗಿ ಆಗಿದ್ದಾಳಯ್ಯ? ಬಹಳ ಚೆನ್ನಾಗಿದ್ದಾಳೆ. ತಂದೆ ತಾಯಿ? ತಂದೆ ಇದ್ದಾರೆ, ತಾಯಿ ಇಲ್ಲ. ಅತ್ತೆ ಇಲ್ಲದ ಮನೆಗೆ ಅಳಿಯನಾಗ ಹೋಗ್ಬಾರ್ದಪ್ಪ, ನೋಡ್ಕೊಳ್ಳೋರೆಲ್ಲ ನಾನು ಅನುಭವಿಸಿದೀನಿ. ಏನಂದ್ರೆ? ಅದು ಹೋಗ್ಲಿ, ಆ ಹುಡುಗಿಗೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು? ಒಬ್ಳೆ ಮಗಳು. ನನ್ ರಾಜ ನನ್ ಮಗ ಅನ್ಸ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ಆಸ್ತಿ ಪಾಸ್ತಿ ಅಂತ ಏನಾದ್ರು? ಒಂದ್ 25-30 ಲಕ್ಷ ಇರ್ಬೋದಾ? ಲಕ್ಷ ಇಲ್ಲದೆ ಹೋದ್ರು ಲಕ್ಷಣವಾದ ಹುಡುಗಿಯಮ್ಮ. ಮತ್ತೆ ವರದಕ್ಷಿಣೆ? ಅವ್ರು ಕೊಡೋ ಸ್ಥಿತಿಲಿ ಇಲ್ಲಮ್ಮ. ಆದ್ರೂ ನಮ್ಗೆ ಯಾಕಮ್ಮ ವರದಕ್ಷಿಣೆ? 4 ತಲೆಮಾರು ತಿನ್ನೋಷ್ಟು ಆಸ್ತಿ ಐಶ್ವರ್ಯ ನಮ್ಗೆ ಇದೆಯಲ್ಲ. ಅಂದ್ರೆ ದಮ್ಮಡಿ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? 1 ರೂಪಾಯಿ ವರದಕ್ಷಿಣೆ ತಗೊಂಡ್ರು ನಾನ್ ಓದಿರೋ ಓದಿಗೆ ಅರ್ಥನೇ ಇಲ್ಲಮ್ಮ. ಶ್ರೀಧರ್, ವರದಕ್ಷಿಣೆ ಇಲ್ಲದೆ ಸತ್ತು ನಾನೇ ಮದುವೆ ಒಪ್ಕೊಳ್ಳಲ್ಲ. ಅಮ್ಮ, ನೀನ್ ಒಪ್ಕೊಂಡ್ರು ಸರಿ, ಒಪ್ಕೊಳ್ದೇ ಇದ್ರು ಸರಿ. ನಾನ್ ರೇಖಾನ್ ಪ್ರೀತಿಸಿದ್ದೀನಿ, ಅವನೇ ಮದುವೆ ಆಗ್ತೀನಿ. ಈ ನನ್ನ ನಿರ್ಧಾರ ಬದಲಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಲೋ ತಮ್ಮಯ್ಯ. ಏನಕ್ಕಯ್ಯ? 15 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಮನೆ ಹೊಸ್ಲೇ ತುಳಿಬೇಡಿ ಅಂತ ಹೇಳ್ತಿದ್ದೆ. ಈಗ ಬರೇ ಕೈಲಿ ಬರೋ ಸೊಸೆನ ಮನೆ ತುಂಬಿಸ್ಕೊಂಡ್ರೆ ಅಕ್ಕ ಪಕ್ಕದವ್ರು ಕ್ಯಾಕರ್ತಿ ಉಗಿತಾರಲ್ಲೋ ತಮ್ಮಯ್ಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? 1 ಡಜನ್ ಟವಲ್ ಸಾಕ? ಯಾಕೆ? ಮುಖ ಒರೆಸ್ಕೊಳಕ್ಕೆ. ಸುಮ್ನಿರಿ. ಈಗ ಏನ್ ಮಾಡೋದು ಪಾಂಡ್ರಂಗ? ಅಕ್ಕಯ್ಯ, ಈ ಪ್ರಪಂಚದಲ್ಲಿ ಎಲ್ಲಾ ರೋಗಾನು ಮೀರಿಸೋ ದೊಡ್ಡ ರೋಗ ಅಂದ್ರೆ ಪ್ರೇಮ ರೋಗ. ಹೌದೌದು. ಏನಂದ್ರೆ? ಅಂದಿದ್ದು ಅದು ಒಂದು ಸಾರ್ತಿ ಅಂಟ್ಕೊಂತು ಅಂದ್ರೆ ಮುಗೀತು. ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಯಾವುದು ಕಾಣೋದಿಲ್ಲ. ನಿಜ. ಭೂಮಿಯಿಂದ ಆಕಾಶದವರೆಗೂ ಅವನು ಪ್ರೇಮಿಸಿರೋ ಹುಡುಗಿನೇ ಕಾಣಿಸ್ತಾಳೆ. ನೀನೇನಾದ್ರೂ ಆತ್ರ ಪಟ್ಟಿ ಮದುವೆ ಬೇಡ ಅಂತ ಹೇಳಿದ್ರೆ ವರದಕ್ಷಿಣೆ ಜೊತೆ ನೀನ್ ಹೆತ್ತು ಹೊತ್ತು ಸಾಕಿರೋ ಮಗನ್ನೂ ಕಳ್ಕೊಂಡು ತಲೆ ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ತಿರ್ಗಾಡ್ಬೇಕಾದ್ರೆ ಜೋಕೆ. ಅಯ್ಯೋ, ಈಗ ಏನ್ ಮಾಡ್ಬೇಕಂತ ಮೊದ್ಲು ಹೇಳ. ಹಾಗೆ ಕೇಳಿ ಹೇಳ್ತೀನಿ. ಅವನು ಪ್ರೇಮಿಸಿರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಡು. ಆಸ್ತಿನೆಲ್ಲ ಅವನಿಗೆ ಕೊಟ್ಟು ಬಿಡು. ಆಗ್ತೀನು. ಗಾಬರಿ ಆಗ್ಬೇಡಕ್ಕ. ನಿನಗ್ ಬೇಕಾಗಿರೋದು ವರದಕ್ಷಿಣೆ, ನಿನ್ನ ಮಗನಿಗೆ ಬೇಕಾಗಿರೋದು ಅವನು ಪ್ರೇಮಿಸಿರೋ ಹುಡುಗಿ. ಗಂಟು ಉಳಿಬೇಕು, ನಂಟು ಉಳಿಬೇಕು. ಆ ರೀತಿ ಪ್ಲಾನ್ ನಾನು ಹೇಳ್ಕೊಡ್ತೀನಿ. ಬನ್ನಿ ಇಲ್ಲಿ. ಶ್ರೀಧರ, ಅಮ್ಮನ ಮೇಲಿನ ಕೋಪಕ್ಕೆ ಅರ್ಧ ಊಟದಲ್ಲೇ ಎದ್ ಬಂದ್ಬಿಡೋದೇನಪ್ಪ. ಹುಚ್ಚ ಹುಡುಗ. ಎಲ್ಲ ಗಂಡ್ ಮಕ್ಕಳ ತಾಯಿಯಂದ್ರ ಹಾಗೆ ನಾನು ವರದಕ್ಷಿಣೆಗೆ ಆಸೆ ಪಟ್ಟೆ ಅಷ್ಟೇ. ಆದ್ರೆ ನಿನ್ ಸುಖಕ್ಕಿಂತ ನನ್ಗೆ ಹಣ ಮುಖ್ಯ ಅಲ್ಲಪ್ಪ. ನೋಡು, ನಿನ್ನಿಷ್ಟದಂತೆ ಆ ಹುಡುಗಿನೇ ಮದುವೆ ಮಾಡ್ಕೋ. ನಿಜವಾಗ್ಲೂ? ಹಾ, ನಿನ್ನಡೆಗೂ ಕಣಪ್ಪ. ರೇಖಾ, ನೀನ್ ಬಹಳ ಅದೃಷ್ಟವಂತೆ ಕಣೆ. ಪ್ರೇಮಿಸಿದವನ್ನೇ ಮದುವೆ ಆಗ್ತಿದೀಯಾ. ಈ ಅದೃಷ್ಟ ಎಲ್ರಿಗೂ ಬರಲ್ಲ. ರೇಖಾ, ನೀನೀಗ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ಹೇಗ್ ಕಾಣಿಸ್ತಾ ಇದೀನಿ? ನಿನ್ ಕೆನ್ನೆ ಮೇಲೆ ಕಾಣ್ತಿರೋ ಸಂಜೆ ಕೆಂಪು ನೋಡಿದ್ರೆ ನಾನೇ ಮುತ್ತಿಡೋ ಹಾಗಿದೆ. ಇನ್ನು ನಿನ್ನ ಪ್ರಣಯ ರಾಜ ನೋಡಿದ್ರೆ ಮುಗೀತು ನಿನ್ ಕಥೆ.
ಕರ್ಪೂರ ಹಚ್ಚಮ್ಮ. ಅದ್ಕೆ ದೇವ್ರನ್ನ ಏನ್ ವರ ಕೇಳಿದ್ರಿ? ಆರ್ತಿ ಬೆಳಗೋಕ್ ಸಹಾಯ ಮಾಡಿದ ಈ ಪುಟಾಣಿ ಕೈಗಳು ಯಾವಾಗ್ಲೂ ಬಳೆಗಳಿಂದ ಕಳಕಳೆ ಆಗಿರ್ಬೇಕು ಅಂತ. ನೀನೇನಂತ ಬೇಡ್ಕೊಂಡೆ? ಅದ್ಕೆ ಅನ್ನೋಳು ಅಮ್ಮ ಇದ್ದಾಗೆ, ಅದಕ್ಕೆ ಅತ್ಗಮ್ಮನ ಸುಖವಾಗಿ ನೋಡ್ಕೊಂತ ಬೇಡ್ಕೊಂಡೆ. ಸುಮತಿ, ಓ ಮಲ್ಲಮ್ಮ ಪುರ್ಸತ್ತಾಗಿದ್ದಾಳ್ ಕಣ್ರೆ, ಬನ್ರೆ. ಇದೇನ್ರೆ ಎಲ್ರು ಒಟ್ಟಾಗಿ ಗುಂಪು ಕಟ್ಕೊಂಡೆ ಬಂದ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ಇಂದೇನ್ ಮತ್ತೆ, ನಿನ್ ಮಗನ್ ಮದ್ವೆಗಂತೂ ನಮ್ಮನ್ ಕರೀಲಿಲ್ಲ. ನಿನ್ ಸೊಸೆನಾದ್ರೂ ಒಂದ್ಸಲ ಕಣ್ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೇನು, ಧಾರಾಳವಾಗಿ ನೋಡಿ. ಸುಮಾ, ಸುಮತಿ. ಏನಮ್ಮ? ಸುಮಾ, ನೀನ್ ಅತ್ತಿಗೆನ ಒಂದ್ಸಲ ಬಾ ಅಂತ ಹೇಳಮ್ಮ, ಇವರೆಲ್ಲ ನೋಡ್ಬೇಕಂತೆ. ಸರಿಯಮ್ಮ. ಹುಡುಗಿ ಏನ್ ಪುಣ್ಯ ಮಾಡಿದ್ಲು ಮಲ್ಲಮ್ಮನ್ ಸೊಸೆ ಆಗೋದಕ್ಕೆ. ಸೊಸೆ ಚೆನ್ನಾಗಿದ್ದಾಳ ಮಲ್ಲಮ್ಮ? ಅಮ್ಮ ಅದಕ್ಕೆ ಬಂದ್ರು. ಆಗೋ ಅವಳೇ ಬಂದ್ಲು, ಈ ಮನೆ ಮಹಾಲಕ್ಷ್ಮಿ. ನೋಡ್ರಮ್ಮ. ನಮಸ್ಕಾರ. ನಮಸ್ಕಾರ. ಹುಡುಗಿ ಕರ್ಪೂರದ ಬೊಂಬೆ ಆಗಿದ್ದಾಳೆ. ನಿನ್ ಹೆಸರೇನಮ್ಮ? ರೇಖಾ. ಇನ್ನು ಬರೀ ರೇಖಾ ಯಾಕಮ್ಮ? ಮಲ್ಲಮ್ಮನ್ ಸೊಸೆ ಆಗಿದೆಯಲ್ಲ, ಭಾಗ್ಯ ರೇಖಾ ಅಂತ ನಿನ್ ಹೆಸರು ಬದಲಾಯಿಸ್ಕೋ. ಯಾರ್ದಮ್ಮ ಕಾಗ್ದ? ಅಣ್ಣಂಗ್ ಬಂದಿದೆಮ್ಮ. ಏನ್ ವಿಷಯ ಅಂತ ಓದಿ ಹೇಳಮ್ಮ ರೇಖಾ. ಅತ್ತೆ, ನಿಮ್ ಮಗನ್ ಕೆಲ್ಸ ಸಿಕ್ಕಿದೆ, ನಾಳೆ ಟ್ರೈನಿಂಗ್ ಹೋಗ್ಬೇಕಂತೆ. ಹೌದಾ? ಒಳ್ಳೆ ಮುತ್ನಂತ ಮಾತು ಹೇಳಿದೆ ತಾಯಿ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮೊದ್ಲು ಹೋಗಿ ನಿನ್ ಗಂಡನ ವಿಷಯ ತಿಳಿಸು. ಸರಿ ಅತ್ತೆ. ಏನ್ ಬಲ್ಲಮ್ಮ, ನಿನ್ ಸೊಸೆ ವರದಕ್ಷಿಣೆ ಎಷ್ಟ್ ತಂದಿದ್ದಾಳೆ? ಆವತ್ತೇ ಹೇಳಿಲ್ವಾ 15 ಲಕ್ಷದ ಮೇಲೇನೆ ಅಂತ. 20 ಲಕ್ಷ ಗಂಟು ಕಟ್ಕೊಂಡ್ ಬಂದಿರ್ಬೋದು. ಏನ್ ಮಲ್ಲಮ್ಮ, 20-25? ಹೋಗ್ಲಿ ಬಿಡ್ರೆ, ಯಾಕೆ ಕೆದಕ್ತೀರಾ? ಮಲ್ಲಮ್ಮನಿಗೆ ಹೇಳಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಡೀರ ಹೋಗೋಣ. ಮನೆ ಹಳಿರ, ನೀವಿಲ್ಲಿ ಯಾಕೆ ಬಂದ್ರಿ ಅಂತ ನಂಗೆ ಗೊತ್ತು ಕಣ್ರೆ. ಸೊಸೆ ತರೋ ವರದಕ್ಷಿಣೆ ವಿಷಯದಲ್ಲಿ ಮಲ್ಲಮ್ಮ ಹೊಡೆತ ತಿನ್ಲು ಅಂತ ಹೀಯಾಳ್ಸೋದ ತಾನೆ. ಹುಚ್ಚು ಮೂದೇವಿಗಳ, ಏಟಿಗೆ ಎದುರೇಟ್ ಹಾಕ್ತಿರೆ ಹೊರತು ಏಟ್ ತಿನ್ನೋದು ಈ ಮಹಡಿ ಮನೆ ಮಲ್ಲಮ್ಮನ ಜಾತಕದಲ್ಲೇ ಬರೆದಿಲ್ಲ ಕಣ್ರೆ. ನೋಡ್ತಾ ಇರಿ. ಕೆಲ್ಸಕ್ಕೆ ಹೋಗುವಾಗ ನಗ್ನಗ್ತಾ ಹೋಗೋದ್ ಬಿಟ್ಟು ಈ ತರ ಸೋಪ್ ಮುಖ ಹಾಕೊಂಡು ಕೂತಿದ್ದೀರಲ್ಲ. ಬರೀ ಕೆಲ್ಸಕ್ಕಾಗಿದ್ರೆ ನಗ್ತಾನೆ ಹೋಗ್ತಿದ್ದೆ, ಜೊತೆಲಿ ನೀನೂ ಇರ್ತಿದ್ದೆ. ಆದ್ರೆ ಮಧ್ಯದಲ್ಲಿ ಹಾಳಾದ ಟ್ರೈನಿಂಗ್ ಒಂದು 6 ತಿಂಗಳು ತಾನೆ. ನಿನಗೇನ್ ಸುಲಭವಾಗಿ ಹೇಳ್ಬಿಡ್ತೀಯ. ಆದ್ರೆ ಹೆಂಡ್ತಿನ ಬಿಟ್ಟು 6 ತಿಂಗಳು ದೂರ ಇರ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ಅಲ್ಲದೆ ನೀನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ದೊಡ್ಡ ಯೋಚನೆ. ಒಂಟಿಯಾಗಿರ್ಬೇಕಾದವರು ನೀವು. ನನಗೇನ್ರಿ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ ಇದ್ದಾರೆ. ಒಡ ಹುಟ್ಟದೊಳ ವಾತ್ಸಲ್ಯ ತೋರ್ಸಕ್ಕೆ ನಿಮ್ ತಂಗಿ ಸುಮತಿ ಇದ್ದಾಳೆ. ನನ್ ಬಗ್ಗೆ ಯೋಚನೆ ಮಾಡ್ದೆ ಧೈರ್ಯವಾಗಿ ಹೋಗ್ ಬನ್ನಿ. ಹೋಗ್ಬರ್ಲಾ? ಹಾಗಾದ್ರೆ ನನ್ ಮಾಮೂಲು ಊರ್ಗ್ ಹೋದ್ ಕೊಟ್ಲೆ ಕಾಗದ ಹಾಕಪ್ಪ. ಡಿಯರ್ ಗೀತಾ, ಇಷ್ಟು ದಿನದಿಂದ ಕಾಗದ ಬರೀದೇ ಇದ್ದಿದ್ದಕ್ಕೆ ನನ್ ಮೇಲ್ ಕೋಪನೇನೆ. ನಾನೇನ್ ಮಾಡ್ಲಿ? ನನ್ನ ಯಜಮಾನ್ರ ಜೊತೆಲಿ ಇರೋಷ್ಟು ಹೊತ್ತು ಕಾಗದ ಬರೀಬೇಕು ಅನ್ನೋ ಯೋಚನೆನೇ ಬರ್ಲಿಲ್ಲ. ಗೀತಾ, ನಿನ್ನನ್ನು ಮದುವೆ ಮಾಡ್ಕೊ ಅಂತ ಹೇಳ್ದಾಗ್ಲೆಲ್ಲ ಅತ್ತೆ ಮನೆ ಅಡವಿ ಇದ್ದ ಹಾಗೆ ಅಲ್ಲಿರೋದೆಲ್ಲ ಕ್ರೂರ ಜಂತುಗಳು ಅಂತ ಹೇಳ್ತಿದ್ದೆ. ಆದ್ರೆ ದೇವತೆ ಆಗಿರೋ ನಮ್ಮ ಅತ್ತೇನ, ಸ್ವರ್ಗದಾಗಿರೋ ನನ್ನ ಮನೇನ ನೀನೊಂದ್ಸಲ ನೋಡಿದ್ರೆ ನಿನ್ನ ಕಲ್ಪನೆಗಳೆಲ್ಲ ತಪ್ಪು ಅಂತ ನೀನೇ ಒಪ್ಕೋತೀಯ. ಮದುವೆನೇ ಮಾಡ್ಕೋಬಾರ್ದು ಅನ್ನೋ ನಿನ್ನ ನಿರ್ಧಾರನ ನೀನೇ ಬದಲಾಯಿಸ್ಕೋತೀಯ. ನಮ್ಮತ್ತೆ ಎಷ್ಟು ಒಳ್ಳೆಯವರು ಅಂದ್ರೆ, ನೋಡ್ದ್ಯಾ ಆಗ್ಲೇ ನಮ್ಮತ್ತೆ ಕರಿತಾ ಇದ್ದಾರೆ. 1 ನಿಮಿಷ ಇರು, ಹೋಗ್ ಬಂದ್ ಹೇಳ್ತೀನಿ ನಮ್ಮತ್ತೆ ಎಷ್ಟು ಒಳ್ಳೆಯವರು ಅಂತ. ಬಂದೆ ಅತ್ತೆ. ಹಾಳ ಪೀಡೆ ಇನ್ನೂ ಬರ್ಲೇ ಇಲ್ವಲ್ಲ? ಅಮ್ಮ, ಅಯ್ಯೋ ಅಮ್ಮ, ಅಮ್ಮ. ಯಾಕತ್ತೆ ನರಳ್ತಾ ಇದ್ದೀರಾ? ಹುಷಾರಿಲ್ವೇ? ಹೌದಮ್ಮ,
ಯಾವ ಗಳಿಗೆ ನೀನ್ ಈ ಮೈ ಕಾಲಿಟ್ಯೋ ಅವತ್ತಿನಿಂದ ಹುಷಾರೇ ಇಲ್ದಂಗಾಗಿದೆ. ಹಾಳು ಕಾಲು ಸೆಳಿತಾ ಇದೆ, ನೋವು ತಡೆಯಕ್ಕೆ ಆಗ್ತಾ ಇಲ್ಲ. ಇಷ್ಟ ಹೇಳಿದ್ರೆ ನೋಡ್ತಾ ನಿಂತಿದ್ಯಲ್ಲ, ಹೊಟ್ಟೆ ಕಾಲ. ಅಯ್ಯೋ ಅಮ್ಮ, ಅಯ್ಯೋ. ಇಷ್ಟು ಮೆತ್ತು ಗೊತ್ತಿದ್ರೆ ಹೇಗೆ? ಇರೋ ನೋವು ಹೋಗದೆ ಹೊಸ ನೋವು ಅಂಟ್ಕೊಂಡ್ಬಿಡುತ್ತೆ. ಗಟ್ಟಿಯಾಗಿ ಒತ್ತಿದ್ದೀನಲ್ಲ ಅತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ. ಇನ್ ಹೇಗೆ ಹೇಳ್ದಮ್ಮ? ನೀನಿಂತ ಮಾಯಾಂಗನೆ ಆಗದೆ ಇದ್ದಿದ್ರೆ ನನ್ನ ಮುದ್ದಿನ ಮಗ ನಿನ್ನ ಬಲಲ್ಲಿ ಬೀಳ್ತಿದ್ನ. ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ತರೋ ಶ್ರೀಮಂತರ ಮನೆ ಹುಡುಗಿಯರನ್ನ ಬಿಟ್ಟು ದಿಕ್ಕಿಲ್ದ್ರೆ ನಿನ್ನ ಯಾಕಮ್ಮ ಎದೆಗ್ ಒದ್ದಂಗಾಯ್ತಾ? ಒಟ್ಟು ಅಮ್ಮಮ್ಮ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಹೊಟ್ಟೆ ನನ್ ಕಾಲ್ತಿದ್ಯಲ್ಲೇ ರಾಕ್ಷಸಿ, ನನ್ ಕಾಲೇ ಮುರಿದು ಹಾಕ್ಬೇಕು ಅಂತಿದ್ಯೇನೆ. ಏನೇ ನಿಮ್ಮ ಅತ್ತೆ ಎಷ್ಟು ಒಳ್ಳೆಯವರು, ಬಂದು ಹೇಳ್ತೀನಿ ಅಂದೋಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲೇ. ಮುಂದಕ್ಕೆ ಹೇಳು. ಏನು ಅಂತ ಹೇಳ ಗೀತಾ? ಪಲ್ಲವಿಲೆ ಅಪಶ್ರುತಿ ಮಿಡಿತು ಕಣೆ. ಎಷ್ಟು ದಿನ ಅತ್ತೆ ಮನೇನ ಸ್ವರ್ಗ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಹೇಗ್ ತಿಳಿಯಿತು ಹಸಿದ ಹೆಬ್ಬುಲಿ ಇರೋ ನರಕ ಅಂತ. ನೀನ್ ಹೇಳ್ದಾಗೆ ಅತ್ತೆ ಮನೆ ಅಡವಿನೇ ಕಣೆ, ಅಡವಿನೇ. ಸಂದೇಹನೇ ಇಲ್ಲ, ನಾನೇ ರಂಗ, ಪಾಂಡುರಂಗ. ಅವಕಾಶ ಸಿಕ್ಕಿದಾಗ ಅಂದ ಚಂದನ ಅರ್ಧ ಕುಡಿಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಬಾರೇಕಾ ಬೇಡ ರಂಗಣ್ಣ, ನಾನ್ ನಿಮ್ ತಂಗಿದ್ದಾಗೆ. ಅಣ್ಣ ತಂಗಿನೋ ಸಂಬಂಧ ಮನುಷ್ಯರಲ್ಲಿ ಮಾತ್ರ ಇರುತ್ತೆ, ಮೃಗಗಳಲ್ಲಿ ಇರೋದಿಲ್ಲ ರೇಖಾ. ಸ್ವಲ್ಪ ಹೊತ್ತು ನಾವು ಮೃಗ ಅನ್ಕೊಂಡ್ರೆ ಮುಗೀತು. ಏನಾಯ್ತವ ಅವ್ರೆ? ಯಾಕೆ ಕಿರ್ಚ್ಕೊಂಡ್ರಿ? ಹೆದರ್ಕೊಂಡ್ಬಿಟ್ರ ಅವ್ರೆ? ಯಾರು ಯಾಕೆ ಹಾಕಿದ್ದು? ಬಾಗ ತೆಗೀರಿ. ಅಕ್ಕ ಬಾವ. ಯಾಕವ್ರೆ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ರಂಗ
ನನ್ ಶೀಲ ಹಾಳು ಮಾಡಕ್ ಬಂದಿದ್ದ ರಾಮಯ್ಯ. ರಂಗಣ್ಣವ್ರ ಬನ್ನಿ ಅಕ್ಕ, ಏನಾಯ್ತಯ್ಯ? ಬೇಗ ಬನ್ನಿ. ಏನಾಯ್ತು ರಂಗ? ಅದನ್ ಬಾಯಲ್ಲಿ ಹೇಳೋ ಮಾತಲ್ಲಕ್ಕ, ನಮ್ ಮನೆ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ನಿನ್ನ ಸೊಸೆ ನಮ್ ಮನೆ ಕೆಲಸದವನ್ ಜೊತೆ ಒಳಗಡೆ ಸರ್ಸಾಡ್ತಾ ಇದ್ದಾಳೆ. ನಿಜವೇನೋ? ಹೌದಕ್ಕ, ನೀವಿಬ್ರು ಅದನ್ನ ಕಣ್ಣಾರೆ ನೋಡಿ ಸಂತೋಷ ಪಡಿ ಬನ್ನಿ. ಬನ್ನಿ. ನೋಡಿ, ನೀವೇ ನೋಡಿದ್ರ? ಏನೇ ಎಷ್ಟು ದಿವಸದಿಂದ ನಡೀತಾ ಇದೆ ಈ ಕೃಷ್ಣ ಲೀಲೆ? ಅತ್ತೆ, ನಾನ್ ಯಾವ ತಪ್ಪು ಮಾಡಿಲ್ಲ. ನನ್ನ ನಂಬಿ ಅತ್ತೆ. ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡಿದ್ದೆ. ಅವತ್ತೇ ನೀನ್ ನಿಮ್ ಜೊತೆ ಸರ್ಸಾಡ್ತಾ ಇದ್ದಾಗ, ಬೇಡಮ್ಮ ಬೇಡ, ಈ ಮನೆ ಕೆಟ್ಟ ಹೆಸರು ತರಬೇಡ, ನೀನೊಂದ್ ಸಣ್ಣ ತಪ್ಪು ಮಾಡಿದ್ರು ನಮ್ಮ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ಗಿಳಿಗೆ ಹೇಳ್ದೆ. ಚಿತಿ, ನೀನಿಷ್ಟು ಕೀಳ್ಮಟ್ಟೆ ಕೆಳಿತಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಂಗ, ನಾನ್ ನಿನ್ಗೇನ್ ದ್ರೋಹ ಮಾಡ್ದೆ ಅಂತ ಎಲ್ಲದ ಅಪವಾದ ನನ್ ತಲೆ ಮೇಲೆ ಹಾಕ್ತಿದ್ಯಾ? ಅತ್ತೆ, ನೀವಾದ್ರೂ ನನ್ನ ನಂಬಿ ನನ್ ಹೊಟ್ಟೆಲಿರೋ ಮಗು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ನಾನ್ ನಿರಪರಾಧಿ ಅತ್ತೆ, ನಾನ್ ನಿರಪರಾಧಿ. ಹೌದು ದೊಡ್ಡವ್ರೆ, ಈ ರಂಗಣ್ಣನ ಕುಡ್ದ್ಬಿಟ್ಟು ಬಂದು ಅವ್ರನ್ನ ಕೆಡ್ಸಕ್ ನೋಡ್ದ. ಆಗ್ರಿ ಮನೆ ಹಾಕಿಡ್ದು ಬಿಟ್ಟೆ ಅಂತೀಯ? ಹಿಂದೂ ಮನೆಗೆ ದ್ರೋಹವಾಗಿತ್ತೇನೋ? ಅಯ್ಯೋ ಬೇವರ್ಸ ನನ್ನ ಮಗನೇ. 4 ದಿನ ಗಂಡ ಊರಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನಿನಗೆ ಬೇರೆ ಗಂಡಸಿನ ಸಹವಾಸ ಬೇಕಾಗುತ್ತೇನೆ? ನನ್ಗೇನು ಗೊತ್ತಿಲ್ಲ ಅತ್ತೆ, ನನ್ನ ನೋಡಿಬೇಡಿ. ಹೊಡಿಯೋದಲ್ಲ, ಹೋದ್ ಬಿಡ್ತೀನಿ. ಇದು ನೀನ್ ಮನೆ ಅಂತ ತಿಳ್ಕೊಂಡ್ಯೋ ಇಲ್ಲ ಸೂರ್ಯನೇ ಅಂತ ತಿಳ್ಕೊಂಡ್ಯೋ? ನೀವ್ ಹಿಂಗ್ ರಾಕ್ಷಸರಂಗೆ ಆ ಚಿಕ್ಕವನ್ನ ಹೊಡೆದು ಚಿತ್ರ ಅಂತ ಕೊಡಕ್ಕಿಂತ ಒಂದೇ ದಬ್ಬ ತಾಯ್ಬಿಡಿ, ಅವಾಗ ಸಂತೋಷವಾಗಿರ್ಬೋದು. ನಮ್ಮ ಅಕ್ಕನ ರಾಕ್ಷಸಿ ಅಂತೇನೋ ಹಲಕಾಪಟ್ಟಿ ಮಗನೇ, ಹಿಂದ್ ಮನೆಗೆ ಕಳಿಸ್ತೀನಿ ಇವತ್ತು. ಮಗನೇ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಕಚ್ಚಡ ಬಡ್ಡಿ ಮಗನೇ. ಲೇ, ನಾನು ಒಬ್ಬ ಹುಟ್ಟಿರೋ ಮಗ ಕಣೋ. ನಿನ್ನ ಹಾಗೆ ಹೆಂಡತಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಿಲ್ದಿರುವಂತ ನಾಯಿ ಅಲ್ಲ ಕಣೋ. ಅವರೇ ಹಣಕ್ಕಾಗಿ ಹೆಣಾನು ಕಿತ್ಕೊಂಡ್ ತಿನ್ನೋ ಈ ನರ ರಾಕ್ಷಸರು ನಿಮ್ಮನ್ನ ಬದುಕೋಕ್ ಬಿಡಕ್ಕಿಲ್ಲ ಕಣ್ರವ. ದನ್ ಪಿಶಾಚಿಗಳಾಗಿರೋ ಇವ್ರ ಮನೇಲಿ ಸೊಸೆಯಾಗಿ ಬದುಕೋಕ್ಕಿಂತ ಹುಟ್ಟಿದ ಮನೆ ಸಾಯೋದು ಎಷ್ಟೋ ಮೇಲು ಕಂಡ್ರವ. ಬಂದವ ಹೋಗೋಣ ನಿಮ್ ಮನೆ. ಇಲ್ಲಿ ನಡೆದ್ರೆ ಸಾಲು ಅವ್ರ ಮನೆ ಹರಕತೆ ಮಾಡ್ಬೇಕು ಅಂತಿದ್ಯೇನು? ನಿನ್ನ ಸೊಸೆ ಇಂಥ ನರ್ತೆಗೆಟ್ಟೋಳು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಲೋ ರಂಗ, ನಾವು ಕೊಟ್ಟಿರೋ ಚಿತ್ರ ಹಿಂಸೆಗೆ ಅವಳಾಗವಳೆ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವಳು ನಮ್ಮನ್ನೇ ಸಾಯಿಸ್ತಿದ್ದಾಳಲ್ಲೋ. ಅವಳಾಗವಳೆ ಸಾಯ್ಲಿಲ್ಲ ಅಂದ್ಮೇಲೆ ನಾವೇ ಅವ್ರಿಗೊಂದು ದಾರಿ ತೋರಿಸ್ಬೇಕು. ಆಗ್ತಿದೆ ಅತ್ತೆ. ನೀರು 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 ಕುಡಿಯಕ್ ನೀರ್ ಕುಡಿಯತ್ತೆ. ರಂಗ, ಅವಳು ಬಾಯಿಗೆ ಸ್ವಲ್ಪ ಆ ನೀರ್ ಹಾಕು, ಪುಣ್ಯ ಬರುತ್ತೆ. ತರ್ತೀನಿ. ಅಮ್ಮ, ನೀರು 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 ಗಂಗಾ ಜಲಕ್ಕಿಂತ ತುಳಸಿ ತೀರ್ಥಕ್ಕಿಂತ ಇದು ಪವಿತ್ರವಾದ ಜಲ. ಕುಡಿ, ದಾಹ ತೀರೋವರೆಗೂ ಕುಡಿ. ಬೇಡಿ, ನನ್ನ ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ ಅತ್ತೆ. ಮಾವ
ಮಾವ, ನೀವಾದ್ರೂ ಅವ್ರಿಗೆ ಹೇಳಿ, ನನ್ನ ಸಾಯಿಸ್ಬೇಡಿ ಮಾವ, ನನ್ನ ಸಾಯಿಸ್ಬೇಡಿ. ಹೇಳ್ಬೇಕು ಅಂತಲೇ ಇದ್ನಮ್ಮ. ಈಗ ನೀನ್ ಸಾಯ್ದೆ ಇದ್ರೆ ನನ್ನ ಮಗನ ಇನ್ನೊಂದು ಮದುವೆ ಮಾಡಕ್ಕಾಗಲ್ವಲ್ಲ? ನಿಮ್ ಮಗನ್ ಇನ್ನೊಂದು ಮದುವೆ ಮಾಡ್ಬೇಕು ಅಂದ್ರೆ ಧಾರಾಳವಾಗಿ ಮಾಡಿ, ನಾನ್ ಅಡ್ಡ ಬರಲ್ಲ. ನಿಮ್ ಯಾರ ಕಣ್ಗೂ ಬೀಳ್ದಾಗೆ ದೂರ ದೂರ ಹೋಗಿ ಬದುಕೊಂತೀನಿ. ನನ್ನ ಸಾಯಿಸ್ಬೇಡಿ ಅತ್ತೆ. ದೂರ ಹೋಗ್ತೀಯಾ? ಈ ಬುದ್ಧಿ ವರದಕ್ಷಿಣೆ ಇಲ್ಲದೆ ಈ ಮನೆಗೆ ಬರೋಕ್ ಮುಂಚೆ ಎಲ್ಲಿ ಹೋಗಿತ್ತೆ? ಅತ್ತೆ, ನಾನು ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡಿ. ನಿಮಗ್ ಪುಣ್ಯ ಬರುತ್ತತ್ತೆ, ಪುಣ್ಯ ಬರುತ್ತೆ. ನೀನು ನಿನ್ನ ಹೊಟ್ಟೆಲಿರೋ ಪಿಂಡನೂ ಸತ್ರೇನೆ ಕಣೆ ನಮಗ್ ಪುಣ್ಯ ಸಿಗೋದು. ರಂಗ, ಬೇಡ ಬೇಡ. ನನ್ನ ಸಾಯಿಸ್ಬೇಡಿ. ನೀನು ಸಾಯಲೇಬೇಕು. ಬೇಡ ಬೇಡ. ದೊರಕಿರುವ ಸಾಕ್ಷಿ ಆಧಾರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪ್ರಕಾರ ರೇಖಾ ಆಕಸ್ಮಿಕ ಬೆಂಕಿ ಅಪಘಾತದಿಂದ ಮರಣ ಹೊಂದಿದ್ದಾಳೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಬಾಮ್ಮ, ಬಲಗಾಲಿಟ್ಕೊಂಡು ಒಳಗಡೆ ಬಾ. ಅತ್ತೆ ಮನೆಗೆ ಮೊದಲನೇ ಸಲ ಸೊಸೆ ಬರುವಾಗ ಬರಿಗಾಲಿಡೋದು ಶುಭ ಅಲ್ಲ ಅತ್ತೆ. ಅವಳು ತಂದಿರೋ ಚಿನ್ನದ ಒಡವೆಗಳು ಹೊಸಲು ದಾಟಿದ್ರೇನೆ ಒಳ್ಳೇದು. ನೋಡಿ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಲ್ಲಮ್ಮ. ಇಷ್ಟೊಂದು ಒಡವೆಗಳೆಲ್ಲ ನಮ್ಗೆನಾ? ನನಗೆ. ನಮ್ಮನೆ ಮಹಾಲಕ್ಷ್ಮಿ, ವರಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಬಲಗಾಲಿಂದ ಅಕ್ಕಿ ಸೇರನ್ನ ಒದ್ದು ಒಳಗಡೆ ಬಾ ಅಮ್ಮ. ಅಕ್ಕಿ ತುಂಬಿರೋ ಸೇರಲ್ಲ ಅತ್ತೆ, ಚಿನ್ನದ ಕಾಸಿರೋ ಸೇರು. ಚಿನ್ನದ ಕಾಸ? ಅಕ್ಕ, ಅದನ್ನ ಕುಡ್ಕೊಂಡು. ಅದು ನಮ್ಮನೆ ಇಲ್ವಲ್ಲಮ್ಮ. ನೀವೇನು ಯೋಚನೆ ಮಾಡ್ಬೇಡಿ, ಅದನ್ನು ನಮ್ಮನೆಯಿಂದಾನೇ ತಂದಿದ್ದೀನಿ. ಹಾ, ನಿಮ್ಮನೆಯಿಂದಲೇ? ಹೌದತ್ತೆ. ಬಂಗಾರಮ್ಮ, ಮಹಾಲಕ್ಷ್ಮಿ, ಇದನ್ನ ಬಲಗಾಲಿಂದ ಒದ್ದು ಒಳಗಡೆ ಬಾಮ್ಮ. ಇದೇನೇ ಮಲ್ಲು, ಎಡಗಾಲ ಓದ್ಬಿಟ್ರಲ್ಲ. ಸಾಕು ಸುಮ್ನಿರಿ. ನನ್ ಸೊಸೆ ಬಂಗಾರ ತೊಟ್ಲಲ್ಲಿ ಬೆಳೆದವಳು. ಎಡಗಾಲ ಆದ್ರೇನು ಬಲಗಾಲ ಆದ್ರೇನು. ನೀವಾಮ ಬಾ. ಬಂಗಾರ ಸೊಸೆ ಕಡೆ ತೂಕ ಜಾಸ್ತಿ, ತಡ್ಕೋಬೇಕು. ಬಡ್ರಿ ಅಕ್ಕ, ನಮ್ಮ ಅದೃಷ್ಟನೇ ಅದೃಷ್ಟ. ಇದೆಲ್ಲ ನಮ್ಗೆ ಅಲ್ವಾ? ಹೌದು ಕಣ. ಅದಕ್ಕೆ ಕಣ ಬಂಗಾರದಲ್ಲಿ ಆಯ್ತಲ್ಲ ನನ್ನ ಕಾಸಿನ ತರ ಒಡವೆ, ಡಾಬು, ಅಯ್ಯೋ ಚಿನ್ನದ ಕಾಸು ಆಯ್ತಲ್ಲ. ಅತ್ತೆ, ಅತ್ತೆ. ಏನಮ್ಮ? ಏನತ್ತೆ, ಊಟ ಕೂಡ ಮಾಡ್ದೆ ಮಲಗ್ಬಿಟ್ರಲ್ಲ, ಹಸ್ವಾಗ್ತಾ ಇಲ್ವಾ? ಹೇಗಮ್ಮ ಹಸಿವಾಗುತ್ತೆ? ಇದ್ ಬದ್ ಒಡವೆನೆಲ್ಲ ತಗೊಂಡ್ ಹೋಗಿ ನಿಮ್ಮ ಮಾವಯ್ಯ ಕಳ್ಳ ಮುಂಡೆ ಬಾಯಿಗೆ ಹಾಕ್ಬಿಟ್ರು. ಆ ಸಂತಾನೆ ಹೊಟ್ಟೆ ತುಂಬಿಕೊಂಡಿರುವಾಗ ಇನ್ನು ಊಟ ಹೇಗಮ್ಮ ಸೇರುತ್ತೆ? ಇನ್ನೊಬ್ಬರ ತಲೆ ಒಡೆದು ಸಂಪಾದಿಸಿದ್ದು
ದಕ್ಕಲ್ಲ ಅಂತ ನಿನಗ್ ಗೊತ್ತಿಲ್ವೇನೆ? ಗೀತಾ, ನಾನ್ ಗೀತಾ ಅಲ್ವೇ? ರೇಖಾ. ರೇಖಾನ? ಹೌದು. ಆವತ್ತು ಮೊಸರನ್ನ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತೆ ನನಗೆ. ನಾನು ಹಾಗೆ ತಿನ್ನಿಸ್ತೇ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ 3 ದಿನದ ಹುಳಿ ಮೊಸರನ್ನ ನಿನಗ್ ತಿನ್ಸಿ ಋಣ ತೀರಿಸ್ಕೊಳಕ್ ಬಂದಿದ್ದೀನಿ. ತಿನ್ನಿ ಅತ್ತೆ. ಬೇಡ. 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 ತಿನ್ನೆ. ಬೇಡ. ತಿನ್ನೆ. ತಿನ್ನೆ. ತಿನ್ನು. 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 ತಿನ್ನಲ್ಲ. ತಿನ್ನೆ. ತಿನ್ನು. 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 ತಿನ್ಸಾಯಿ. ಗೀತಾ, 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 ಗೀತಾ! ಯಾಕೆ ಹಿಂಗ್ ಮಾಡ್ತಾ? ಅಯ್ಯೋ, ಅತ್ತೆ, ಅಯ್ಯೋ, ಏನಾಯ್ತು ಅತ್ತೆ? ಯಾರತ್ತೆ ಹೀಗ್ ಮಾಡಿದ್ದು? ಅಯ್ಯೋ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ಏನೂ ಇಲ್ಲ, ನೀ ಮಲ್ಕೋ ಹೋಗಮ್ಮ. ಅತ್ತೆ, ಏನಕ್ಕ ನಿನ್ನ ಅವಸ್ಥೆ? ಅಲ್ಲಿ ತಾರಾಮಣಿಗೆ ಚಿನ್ನಾಭಿಷೇಕ, ಇವಳಿಗೆ ಅನ್ನಾಭಿಷೇಕ. ಏನೇ ಇದು ಹಾಸಿಗೆ ಅಲ್ಲ, ಅಡಿಗೆ ಮನೆ ಮಾಡ್ಬಿಟ್ಟಿದ್ಯಲ್ಲೇ, ಊಟಕ್ಕೇನಪ್ಪ ಮಾಡೋದು? ಏನೋ ಇದು ಗ್ರಾಚಾರ? ಆ ರೇಖಾ ಸತ್ತು ದೆವ್ವಾಗಿ ಇವಳ ಮೈ ಮೇಲೆ ಬಂದು ನನ್ನ ಕಾಡಿಸ್ತಿದ್ದಾಳಲ್ಲ. ದೆವ್ವ? ನೀನು ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಆಶ್ಚರ್ಯನಾ? ನಿನಗೋಸ್ಕರ ಬಂದೆ. ನಿನ್ನ ಅನುಭವಿಸ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಹಾ, ಏನ್ ಹೇಳ್ತಾ ಇದೆ ಗೀತಾ? ನಾನ್ ಗೀತಾ ಅಲ್ಲ, ರೇಖಾ. ರೇಖಾನಾ? ಹೌದು, ಗೀತಾ ಮೈ ಮೇಲೆ ಭೂತವಾಗಿ ಬಂದಿರೋ ರೇಖಾ. ಆವತ್ತು ನಿನ್ನ ಆಸೆ ತೀರ್ಸೋಕಾಗದೆ ಸತ್ತೋದೆ. ಇವತ್ತು ಅದಕ್ಕಿಂತ ಅಂದವಾದ ಶರೀರದಲ್ಲಿ ಬಂದಿದ್ದೀನಿ. ಬಾ, ಅನುಭವಿಸು. ಬಾ. ಬೇಡ, ನೀನು ತಂಗಿ ಇದ್ದ ಹಾಗೆ. ಬೇಡ. ತಂಗಿನ? ಮನುಷ್ಯರಿಗೆ ಅಣ್ಣ ತಂಗಿನೋ ಸಂಬಂಧ ಇರುತ್ತೆ ಹೊರತು ಮೃಗಗಳಿಗೆ ಯಾವ ಸಂಬಂಧನೂ ಇರಲ್ಲ. ಸ್ವಲ್ಪ ಹೊತ್ತು ಮೃಗ ಅನ್ಕೊಂಡ್ರೆ ಮುಗೀತು. ಬಾ. ಬೇಡ ಗೀತಾ. ಎಷ್ಟು ಸಲನೋ ನಿನ್ಗೆ ಹೇಳೋದು ನಾನ್ ಗೀತಾ ಅಲ್ಲ ರೇಖಾ ಅಂತ. ಹಿಡ್ಕೋ ನನ್ ಕೈನ. ಬಿಚ್ಚು ನನ್ ಸೆರಗ್ನ. ಬಿಚ್ಚು. ಹೇಳು, ನನಗೂ ರಾಮಯ್ಯಂಗೂ ಏನ್ ಸಂಬಂಧ? ಹೇಳು. ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ವಾ? ಮತ್ತೆ ಅವತ್ ರಾತ್ರಿ ರಾಮಯ್ಯ ನನ್ ರೂಮ್ ಹೇಗ್ ಬಂದ? ಹೇಳು, ಈಗ ಹೇಳು. ಇಲ್ದಿದ್ರೆ ನಿನ್ನ ರಕ್ತ ಹೇಳ್ತೀನಿ. ಹೇಳು. ಹೇಳ್ತೀನಿ. ನಾನೇ ಕುಡಿದ ಜ್ಞಾನದಲ್ಲಿ ನಿನ್ನ ಬಲಾತ್ಕಾರ ಮಾಡ್ಬೇಕು ಅಂತ ಅವತ್ ನಿನ್ ರೂಮಿಗೆ ಬಂದೆ. ಆಗ ನೀನ್ ಬಿಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿದೆ, ನಾನ್ ಬಿಡ್ಲಿಲ್ಲ. ಅಷ್ಟೆಲ್ಲ ರಾಮಯ್ಯ ನಿನ್ ಸಹಾಯಕ್ಕೆ ಅಂತ ಓಡ್ ಬಂದ. ಅವನ್ನ ರೂಮಲ್ಲಿ ಕೂಡ ಹಾಕಿ ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ. ಇಷ್ಟೇ ನಡೆದಿದ್ದು, ಇಷ್ಟೇ ನಡೆದಿದ್ದು. ಗೀತಾ, ಗೀತಾ ಬಿಟ್ಬಿಡಮ್ಮ. ಕೇಳಿದೀನಿ ರಾಕ್ಷಸಿ. ಗೀತಾ, ನಾನ್ ಗೀತಾ ಅಲ್ವೇ ರೇಖಾ? ಈಗ ಹೇಳು, ತಪ್ಪು ನಂದ? ಅವನ? ಹಾಗಾದ್ರೆ
ನನ್ ಯಾಕೆ ಸಾಯಿಸ್ತೆ? ಮಗಳು ನಾ ಸಾಯಿಸ್ಲಿಲ್ಲ, ನಂಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳು, ಇಲ್ಲ ಅಂದ್ರೆ ನಿನ್ನ ನಿನ್ನ ಹೇಳ್ತೀನಿ ಹೇಳ್ತೀನಿ, ನಂಗೇನು ಮಾಡ್ಬೇಡ. ಮತ್ತೆ ನಾವೇ ಸಾಯ್ತಿದ್ದು. ಯಾಕೆ ಯಾಕೆ ಸಾಯ್ತಿದ್ದು? ನೀನು ವರದಕ್ಷಿಣೆ ತರ್ಲಿಲ್ಲ ಅಂತ ನಿನ್ನ ಸಾಯಿಸ್ಬಿಟ್ರೆ ಕೈ ತುಂಬಾ ವರದಕ್ಷಿಣೆ ತರೋ ಇನ್ನೊಬ್ಬ ಸೊಸೆನ ನನ್ ಮಗನಿಗೆ ತಂದ್ಕೋಬಹುದು ಅಂತ ನಿನ್ನ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ನಾನೇ ಸಾಯಿಸ್ಬಿಟ್ರು. ನಿಮ್ ಬಾಯಿಂದ ಈ ನಿಜ ಹೇಳ್ಸಕ್ಕೋಸ್ಕರನೇ ಇಷ್ಟು ದಿವಸ ದೆವ್ವ ಹಿಡ್ದಾಗ ನಾನ್ ನಡ್ಸಿದ್ದು ಗೊತ್ತಾ? ಅಂದ್ರೆ ನೀನು ನಾನ್ ಸತ್ತೋದ್ರೆ ಕಾಲ್ವೆ ನಿಮ್ಮೆಲ್ರ ಸಾವನ್ನ ಕಣ್ಣಾರೆ ನೋಡಕ್ ಬಂದಿರೋ ಗೀತಾ ವರದಕ್ಷಿಣೆ ತರ್ಲಿಲ್ಲ ಅಂತ ತುಂಬಿದ ಗರ್ಭಿಣಿನ ಸ್ವಲ್ಪ ಕೂಡ ಕನಿಕರ ಇದ್ದೆ ಸುಟ್ಟು ಸಾಯಿಸಿದ್ರಿ. ನಿಮ್ಮಂಥ ರಾಕ್ಷಸರು ಈ ಭೂಮಿ ಮೇಲೆ ಇರ್ಬಾರ್ದು, ಬದುಕಿರ್ಬಾರ್ದು. ಕೇಳಿದ್ರ ಇಷ್ಟು ದಿವಸ ದೇವತೆ ಅಂತ ತಿಳ್ಕೊಂಡಿದ್ದೆ ನಿಮ್ ತಾಯಿ ಮಾತನ್ನ ನೀವೇ ಕಿವಿಯಾರ ಕೇಳಿದ್ರ? ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡು ತನ್ನ ಸರ್ವಸ್ವನೋ ನಿಮಗೋಸ್ಕರ ಅರ್ಪಿಸಿ ನಿಮ್ ಮಗುಗೆ ತಾಯಿ ಆಗ್ತಿದ್ದ ರೇಖಾನ ಕೇವಲ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ 3 ಜನನು ಅವಳನ್ನ ಅನ್ಯಾಯವಾಗಿ ಸುಟ್ಟು ಹಾಕ್ಬಿಟ್ರು. ವರದಕ್ಷಿಣೆ ಹೆಸರಲ್ಲಿ ಸೊಸೆಯರ್ನ ಬಲಿ ತಗೊಳ್ಳೋ ಈ ಮಾನವ ಪಿಶಾಚಿಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ನೋಡ್ತಿದ್ದೀರಾ ನಾ ಹೇಳೋದು? ಇನ್ನು ಏನಿದೆ? ನಿನ್ ಬಾಯಿಂದ ನೀನೇ ರೇಖಾನ ಸಾಯಿಸ್ತೆ ಅಂತ ಒಪ್ಕೊಂಡಿದ್ದು ನಿಜ ಅಲ್ಲ ಅಂತ ಹೇಳ್ತೀಯ? ತಾಯಿ ಆಗ್ತಿದ್ದ ಒಂದು ತುಂಬಿದ ಜೀವನ ಸಜೀವವಾಗಿ ಸುಟ್ಟಾಕಿರೋ ನಿಂದು ಒಂದು ತಾಯಿ ಹೃದಯ ಅಂತ ಹೇಳ್ತೀಯ? ನಾವಿಷ್ಟೆಲ್ಲ ಮಾಡಿದ್ದು ನಿನ್ನ ಸುಖ ಸಂತೋಷಕ್ಕೋಸ್ಕರ ತಾನಪ್ಪ. ಮಗನ ಸುಖ ಸೊಸೆ ತರೋ ಹಣದಲ್ಲಿರಲ್ಲಪ್ಪ, ಅವಳು ಗುಣದಲ್ಲಿರುತ್ತೆ. ಇದನ್ನು ತಿಳ್ಕೊಳ್ದೇ ಇರೋ ನಿಮ್ಮಂತ ತಂದೆ ತಾಯಿಗಳು ಮನುಷ್ಯತ್ವನೇ ಕಳ್ಕೊಂಡು ರಾಕ್ಷಸರಾಗ್ತಾರೆ. ನಿಮಗ ಮಗನಾಗಿ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಇರೋದೊಂದೇ ದಾರಿ. ನಿಮ್ಮನ್ನ ಪೊಲೀಸ್ ಹಿಡ್ಕೊಡ್ತೀನಿ, ನಿಮ್ಮೆಲ್ಲರ ಕುತ್ತಿಗೆಗೂ ನೇಣು ಹಾಕಿಸ್ತೀನಿ. ಏನೇ ಚಿರಾಲಿ, ದೆವ್ವ ಭೂತ ಅಂತ ನಮ್ಮನ್ನ ಹೆದರಿಸ್ತೀಯ ನೀನು? ಇದೇನ್ ಮನೆಯೆಲ್ಲ ನಿಶಬ್ದವಾಗಿದೆಯಲ್ಲ ಮಲ್ಲು? ಏನಿದು ರಕ್ತ ಕಾಯ್ಕೊಂಡ್ಬಿಟ್ಟಿದ್ದಾಳಲ್ಲ ಮಲ್ಲು? ನಾನೇನು ಮಾಡ್ಬೇಡ, ಬಿಟ್ಬಿಡು. ನಾನೇನು ಮಾಡಬೇಡ, ನಾನೇನು ತಪ್ಪು ಮಾಡಿಲ್ಲ, ನಾನೇನು ಮಾಡಿಲ್ಲ. ಅಯ್ಯೋ ಅಕ್ಕ 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 ಏನಾಯ್ತು? ಯಾಕೆ ಹೀಗೆ ಮಲ್ಕೊಂಡಿದ್ಯಾ ಅಕ್ಕ? ಇದೇನಿದು ರಕ್ತ? ಅಕ್ಕ
ಬಾವಾ 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 ಅಯ್ಯೋ ಬೇಡ ಬೇಡ ನನ್ನ ಕೊಲ್ಬೇಡ ಬೇಡ 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 ಮನುಷ್ಯ ರೂಪದ ರಾಕ್ಷಸನಾಗಿರೋ ನೀನೇ ಸಾಯೋದಕ್ಕೆ ಇಷ್ಟು ಭಯ ಪಟ್ರೆ ನೀನು ಕರುಣೆ ಇಲ್ಲದೆ ಜೀವಂತ ಸುಟ್ಟಾಕಿದ ಆ ಗರ್ಭಿಣಿ ಹುಡುಗಿ ರೇಖಾ ಇನ್ನೆಷ್ಟು ಭಯ ಪಟ್ಟಿರ್ಬೇಕು. ಅವಳ ಕೂಗು, ಅವಳ ನೋವು ಈಗ ನಿನಗೂ ಅರ್ಥ ಆಗ್ಬೇಕು. ಬಿಟ್ಬಿಡು. ನಾನ್ ಮಾಡಿದ್ದು ಕೊಲೆ ಅಲ್ಲ, ರಾಕ್ಷಸರ ಸಂಹಾರ. ಕೇವಲ ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣದಿಂದ ಅಬಲೆ ರೇಖಾನ ಜೀವಂತವಾಗಿ ಸುಟ್ಟು ಸಾಯಿಸಿದ್ರು. ಕರುಳ ಸಂಬಂಧ ಅನ್ನೋ ಕನಿಕರನೂ ಇಲ್ಲದೆ ಅಮಾನುಷವಾಗಿ ನನ್ನ ಗಂಡನ್ನ ಸಾಯಿಸಿದ್ರು. ಇವರಾನ ನನ್ನ ಗಂಡನ್ನ ಸಾಯಿಸಿದ್ರು. ಇದೇ ಕುರ್ಚಿಲ್ ಕೂತ್ಕೊಂಡು ನೀವು ಕೆಲವು ತಿಂಗಳ ಹಿಂದೆ ರೇಖಾ ಕೊಲೆನ ಆಕಸ್ಮಿಕ ಅಂತ ತೀರ್ಮಾನ ಮಾಡಿ ಕೊಲೆಗಾರರನ್ನ ನಿರಪರಾಧಿಗಳನ್ನ ಮಾಡಿದ್ರಿ. ಅದ್ರ ಪ್ರತಿಫಲ ಏನು ಅಂತ ನಿಮಗ್ ಗೊತ್ತೇ ಇವರಾನ? ನಾನು ವಿಧವೆ ಆಗ್ಬೇಕಾಗ್ ಬಂತು. ಇವರಾನ ವಿಧವೆ ಆಗ್ಬೇಕಾಗ್ ಬಂತು. ಈಗ ಹೇಳಿ, ನನ್ನ ಹಣೆ ಕುಂಕುಮ ಅಳಿಸಿದ ಕೈಗಳಲ್ಲಿ, ನನ್ನ ಮಾಂಗಲ್ಯ ಕಿತ್ತಾಕಿದ ಅಪರಾಧದಲ್ಲಿ ನಿಮಗೂ ಪಾಲಿಲ್ವಾ? ಹೇಳಿ. ನೀವ್ ಹೇಳಕ್ಕಾಗಲ್ಲ ಇವರಾನ, ನೀವ್ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಲಂಚ ಅನ್ನೋ ಭೂತ ಅಧಿಕಾರಿಗಳನ್ನ ಆಕ್ರಮಿಸಿ ನ್ಯಾಯದ ಕಣ್ಣನ್ನ ಮುಚ್ಚಿಬಿಟ್ಟಿದೆ. ನಿಮ್ಮ ಕಾನೂನು ಕಟ್ಟಳೆಗಳೇ ನಿಮ್ಮ ಕೈಗಳನ್ನ ಕಟ್ಟಾಕಿದೆ ಇವರಾನ. ಕಾನೂನು ಕಟ್ಟಳೆಗಳನ್ನ ಬರೆದಿರೋರು ನಿನಗಿಂತ ಹಿರಿಯರು ಅನ್ನೋದನ್ನ ಮರೆಯಬೇಡಮ್ಮ. ಹೇಗ್ ಮರೀಲಿ ಇವರಾನ? ಆದಿ ಕಾಲದಿಂದ ಇಂದಿನವರೆಗೂ ಹೆಣ್ಣಿನ ಶೋಷಣೆ ಮಾಡ್ತಿರೋ ಗಂಡಸರ ಅಧಿಕಾರ ದಬ್ಬಾಳಿಕೆನ ಪುಟಗಟ್ಟಲೆ ಹಚ್ಚಾಕಿರೋ ಕಾನೂನೇ ನಮ್ ದೇಶನ ಆಳ್ತಿದೆ ಅನ್ನೋದನ್ನ ನೀವು ಮರಿಬೇಡಿ. ಬದಲಾಯಿಸಿ ಬರ್ದಿರೋ ಕಾನೂನ್ನ ನೀನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಈಗ ಗಂಡು ಹೆಣ್ಣಿಗೆ ಸಮಾನ ಹಕ್ಕನ್ನು ಕಲ್ಪಿಸಿದೆ. ಎಲ್ಲಿದೆ ಆ ಹಕ್ಕು? ಕೇವಲ ಪೇಪರ್ನಲ್ಲೂ ಪುಸ್ತಕದಲ್ಲೂ ದೊಡ್ಡ ದೊಡ್ಡದಾಗಿ ಹಚ್ಚಾಕಿದೆಯಾ ಹೊರತು ಕಾರ್ಯತಃ ಏನ್ ಮಾಡಿದೆ ಹೇಳಿ. ಕೇವಲ 1 ವರ್ಷದಲ್ಲಿ ಸಾವಿರಾರು ಅಬಲೆಯರು ನಮ್ಮ ದೇಶದ ಅನೇಕ ಊರುಗಳಲ್ಲಿ ವರದಕ್ಷಿಣೆಗೆ ಆಹುತಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅಪರಾಧಿಗಳು ತಲೆ ಎತ್ತಿ ಮೆರೀತಾ ಇದ್ದಾರೆ.
ಅವರಿಗೆ ನಿಮ್ಮ ಕಾನೂನು ಏನು ಶಿಕ್ಷೆ ವಿಧಿಸಿದೆ ನೀವೇ ಹೇಳಿ ಹೇಳಿ ಯುವರ್ ಆನರ್. ನಿಮ್ಮ ಮಗನ ಸರಿಸಮವಾಗಿ ನಿಮ್ಮ ಮಗಳಿಗೂ ಆಸ್ತಿ ಹಂಚಿದ್ದೀರಾ? ನಿಮ್ಮ ಮಗನಿಗೆ ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡಿದ್ದೀರಾ? ಎದೆ ಮುಟ್ಕೊಂಡು ಹೇಳಿ. ಕಮಾನ್ ಆನ್ಸರ್ ಮೀ, ಆನ್ಸರ್ ಮೀ. ನಿಮ್ ಕೈಲಾಗೋದಿಷ್ಟೇ ಯುವರ್ ಆನರ್, ನಿಮ್ ಕೈಲಾಗೋದಿಷ್ಟೇ. ನನ್ನನ್ನು ಹಿಡಿದು ಗಲ್ಲಗಂಬಕ್ಕೆ ಹಾಕ್ಬೋದು, ಆದ್ರೆ ನನ್ನ ಆರ್ತನಾದ ಈ ನ್ಯಾಯಾಲಯದಲ್ಲಿ ಪ್ರತಿಧ್ವನಿಸುತ್ತೆ. ಎಂದಾದ್ರೂ ಒಂದಿನ ಖಂಡಿತ ನನ್ನ ಕೂಗಿಗೆ ಉತ್ತರ ಕೊಡೋ ಕಂಠ ಈ ನ್ಯಾಯಾಲಯದಲ್ಲಿ ಹುಟ್ಟುತ್ತೆ ಯುವರ್ ಆನರ್, ಖಂಡಿತ ಹುಟ್ಟುತ್ತೆ. ಬಿಡಿ ಬಿಡಿ. ಕೇಳಿದ್ರ ಯುವರ್ ಆನರ್, ಕೇಳಿದ್ರ? ಹಿಂದೆ ಇಲ್ಲೇ ಈ ಕ್ಷಣದಲ್ಲೇ ನನ್ನ ಕೂಗಿಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಈ ಚಪ್ಪಾಳೆ ತಟ್ಟಿದ್ದು ಈ ಚಿಕ್ಕ ಹುಡುಗಿ 2 ಕೈಗಳು ಮಾತ್ರ ಅಲ್ಲ ಯುವರ್ ಆನರ್, ನಾಳಿನ ಸ್ತ್ರೀ ಕುಲದ ಸಹಸ್ರಾರು ಕೈಗಳ ಪ್ರತಿಧ್ವನಿಗೆ ನಾಂದಿ. ವರದಕ್ಷಿಣೆ ಪಿಶಾಚಿ ಜೊತೆ ಹೋರಾಟಕ್ಕೆ ಸಿದ್ಧವಾಗಿರೋ ಈ ಚಿಕ್ಕ ಹುಡುಗಿಯ ಮುಂದಿನ ಭವಿಷ್ಯತ್ತಿಗಾಗಿ ನಿಮ್ಮೆಲ್ರನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ. ಇಂಥ ಹೆಣ್ಮಕ್ಳು ಕೋರ್ಟಿಗೆ ಬರೋ ಅವಕಾಶನ ಕಲ್ಪಿಸ್ಬೇಡಿ. ದಯವಿಟ್ಟು ಈ ವರದಕ್ಷಿಣೆ ಪಿಡುಗನ್ನ ಸಂಹಾರ ಮಾಡಿ, ಸಂಹಾರ ಮಾಡಿ.